ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮುಖಾಂತರ ಮಾನ್ಯ ತಹಸೀಲ್ದಾರ್ರವರ ಹಾಗೂ ತಾಲೂಕು ದಂಡಾಧಿಕಾರಿಗಳು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ವೇತನ ವೇತನ ಆಯೋಗದಲ್ಲಿ ನಿವೃತ್ತಿ ನೌಕರರಿಗೆ ಆಗಿರುವ ಆರ್ಥಿಕ ನಷ್ಟದ ಬೇಡಿಕೆ ಈಡೇರಿಸುವ ದಶೆಯಲ್ಲಿ ತಾವು ಸಹಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಧಿಕಾರಿಗಳು ಮತ್ತು ನಮ್ಮ ವೇದಿಕೆಯ ಮುಖಂಡರು ಉಪಸ್ಥಿತದಲ್ಲಿ ಒಂದು ವಾರದೊಳಗಾಗಿ ಈ ನಿಗದಿಪಡಿಸಿದ ಒಂದು ಸಭೆಯನ್ನು ಏರ್ಪಡಿಸಲಾಗಿದ್ದು, ಮಾನ್ಯರೇ, ಕರ್ನಾಟಕ ನಿವೃತ್ತ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಆದ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ 25 ತಿಂಗಳ ಸೇವೆ ನಿವೃತ್ತರಾದ ನೌಕರರಿಗೆ ವೇತನ ಆಯೋಗದಲ್ಲಿ ಅನುಷ್ಠಾನದ ನಿವೃತ್ತಿ ಉಪಲಬ್ಧಗಳು ಪಾವತಿಸುವ ಸಂದರ್ಭದಲ್ಲಿ ಆರ್ಥಿಕ ನಷ್ಟವಾಗಿದೆ. ಈ ದಶೆಯಲ್ಲಿ ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಪ್ರಸ್ತುತ ಸೇವೆಯಲ್ಲಿ ಇರುವ ಅಧಿಕಾರಿಗಳು ನೌಕರರಂತೆ ನಾವು ದಿನಾಂಕ 1/7/22ರಿಂದ ಪಡೆಯಬೇಕಿದ್ದ ನಿವೃತ್ತಿ ವೇತನ ವ್ಯತ್ಯಾಸ ಇದರ ಬದಲಾಗಿ ಕೇಳುತ್ತಿರುವ 7ನೇ ವೇತನ ಆಯೋಗದ ವರದಿ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯಗಳಾದ DCRG ಕಮ್ಯುಟೇಷನ್ ಹಾಗೂ ಗಳಿಕೆ ರಜೆಗಳನ್ನು ನಗದೀಕರಿಸುವ ಸೌಲಭ್ಯವನ್ನು ಲೆಕ್ಕಾಚಾರ ವ್ಯತ್ಯಾಸ ಮೊತ್ತವನ್ನು ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಬೇಡಿಕೆ ಕುರಿತು ನಾವು ತಮಗೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಜರುಗಿದ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣಸೌಧ ಮುಂದೆ ದಿನಾಂಕ 16/12/2024ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿ 20,000ಕ್ಕೂ ಅಧಿಕ ನೌಕರರು ಸಮಾವೇಶದಲ್ಲಿ ಹಾಜರಾಗಿದ್ದು, ಜಾರಕಿಹೊಳಿ ಅವರ ಘನ ಸರ್ಕಾರದ ವತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಮಾನ್ಯ ಸಚಿವರು ಆಗಮಿಸಿ ಮಾನ್ಯ PC ಜಾಫರ್ ಸಾಬ್ ಸರ್ಕಾರದ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಬೆಂಗಳೂರು ಆಗಮಿಸಿದ ಸಂದರ್ಭದಲ್ಲಿ ಅಧಿವೇಶನ ನಂತರ ಬೆಂಗಳೂರಿನಲ್ಲಿ ತಮಗೆ ಜೊತೆಗೆ ಆಯೋಜಿಸಿ ನಿಮ್ಮ ವೇದಿಕೆ ಮುಖಂಡರನ್ನು ಮಾತುಕತೆಗೆ ಆಹ್ವಾನಿಸಿ ಆಗ ನಾವು ಬಂದು ತಮ್ಮ ಅಹವಾಲುಗಳನ್ನು ಮಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಸಚಿವರು ಮತ್ತು ಸುವರ್ಣಸೌಧದ ಭೇಟಿಯಾದ ವ್ಯವಸ್ಥೆಯಲ್ಲಿ ಮಾಡಿದಂತೆ ನಮ್ಮ ವೇದಿಕೆಯು ದಿನಾಂಕ 16/12/2024ರಂದು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಭೇಟಿಯಾದಾಗ ತಾವು ಈ ಅಧಿವೇಶನದ ನಂತರ ಸಭೆ ಕರೆಸಿ ಚರ್ಚಿಸಿ ನಿರ್ಧರಿಸೋಣ ಎಂದು ಹೇಳಿದ್ದೀರಿ. ಆದರೆ ಈವರೆಗೂ ಯಾವ ಸಭೆಗಳು ಏರ್ಪಾಡು ಮಾಡಿರುವುದಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಈಡೇರುವ ಬಗ್ಗೆ ಚರ್ಚಿಸಲು ತಾವುಗಳು ನಮ್ಮ ವೇದಿಕೆಯ ಮುಖಂಡರೊಂದಿಗೆ ಒಂದು ವಾರದೊಳಗಾಗಿ ದಿನಾಂಕ ನಿಗದಿಪಡಿಸಿ ಒಂದು ಸಭೆಯನ್ನು ಏರ್ಪಾಡು ಮಾಡಿ ನಮಗೆ ತಿಳಿಸಲಾಗಿದೆ. ದಿನಾಂಕ 30/1/2025 ಮಹಾತ್ಮ ಗಾಂಧೀಜಿ ಇವರ ಪುಣ್ಯತಿಥಿ ಹುತಾತ್ಮರ ದಿನಾಚರಣೆ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ತಹಸೀಲ್ದಾರರ ಹಾಗೂ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ತಮಗೆ ನಮ್ಮ ಈ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಮನವಿಯನ್ನು ಅರ್ಪಿಸುತ್ತಿದ್ದೇವೆ. ವಂದನೆಗಳು. ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಗಂಗಾವತಿ ತಾಲೂಕು ನಿವೃತ್ತ ನೌಕರ ಸಂಘ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಏನೊಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಸಲ್ಲಿಸಿದ ಮನವಿ ಪತ್ರವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳವರ ಮೂಲಕ ಅವರ ಬೇಡಿಕೆ ಈಡೇರಲು ಸದರಿ ಮನವಿ ಪತ್ರವನ್ನು ಕಳಿಸಿಕೊಡಲಾಗಿದೆ ಅಂತ ಹೇಳ್ತಾ ಧನ್ಯವಾದ.